ಅಲ್ಲ ಹಾಗೆ ನಾವು ಹೋಗ್ತಾ ಇದ್ರೆ ಶೂಟ್ ಮಾಡ್ಕೊಂಡ್ರೆ ಆಗಲ್ಲ ಒಬ್ರು. ಹಾ ಹೌದು. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಹೌದು. ಅಲ್ಲ ಅವ್ರು ಡ್ರೋನ್ ಶಾಟ್ ಬೇಕಾ, ನಾವು ಹಾಕೊಂಡ್ ಬಿಟ್ಕೊಂಡಿರ್ಲಿ. ಸೊ ಇಲ್ಲೊಂದು ಎಕ್ಸ್ಟ್ರೀಮ್ ಗಾಡಿ ಬಂದ್ಬಿಟ್ಟಿದೆ. ಎಷ್ಟೋಗುತ್ತೆ ಟಾಪ್ ಸ್ಪೀಡ್ ಇದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. 115. ಬಟ್ ಈ ತರ ಇನ್ನ ಸ್ವಲ್ಪ ಚೆನ್ನಾಗಿ ಕೊಡ್ಬೇಕಾಗಿತ್ತಲ್ಲ. ಹಾ ಎಫ್ ಜಿ ಯಮಾದಲ್ಲೆಲ್ಲ FG ತಗೊಂಡ್ರೆ ಅಥವಾ MT-15 ತಗೊಂಡ್ರೆ 125-30 ಎಲ್ಲ ಹೊಡಿತಾರೆ. 140 MT-15 ರೀಚ್ ಆಗುತ್ತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ ಆಗುತ್ತೆ. ಯಾರೋ ನಾನ್ ವಿಡಿಯೋ ನೋಡಿದ್ದೆ. ಇವ್ರು ಯಾಕೆ ಅಲ್ಲಲ್ಲೇ ನಿಲ್ಸ್ಕೊಂಡು ಬರೀ ಫೋಟೋ ಶೂಟ್ಗೆನಾ? ಆರಾಮಾಗಿ ಹೋಗೋದಕ್ ಬಿಡೋದ್ ಬಿಟ್ಟು ಒಂದ್ ಹತ್ರ ತಗೊಂಡ್ರೆ ಸಾಕಪ್ಪ, ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇರ್ಲಿ. ಕಷ್ಟ ಈಗಾದ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಹಂಗೆ ಎರಡೇ ಲೈನ್ ಬಂದ್ಬಿಡಿ. ಸೊ ನೋಡಿ, ಟೂ ಲೈನ್ ಅಷ್ಟೇ. ಶಾಂತಿ. ವನ್ಯಜೀವಿ ವಲಯಕ್ಕೆ ಸ್ವಾಗತ. ಯಾವ್ದಿದು? ಕೋಡಿಹಳ್ಳಿ. ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಓಕೆ, ಅಲ್ಲಿವರೆಗೂ ಬನ್ನೇರುಘಟ್ಟ ಇಂದ ಹಿಡಿದು ಇಲ್ಲಿವರೆಗೂ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ, ಇಲ್ಲಿ ಬೋರ್ಡ್ ಕ್ಲಿಯರ್ ಆಗಿ ಹಾಕಿದ್ದಾರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ. ಸೊ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಮನೆ ನೋಡಿ ಹೆಂಗಿದೆ ಚಿಕ್ಕದಾಗಿ. ಬೈಕಾ? ವೈ ದಿಸ್ ಒನ್? ನೀವ್ ಹೆಂಗಸ್ರು ಕೊಟ್ಟಿರಾ? ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಓಕೆ, ಟ್ರೈನಿಂಗ್ ಬೈಕಾ? ಓಕೆ. ಏನ್ ಗಾಡಿನೆಲ್ಲ ಫುಲ್ ಚಿಂದಿ ಮಾಡಕ್ ಬಿಟ್ಟಾರ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಹೆಂಗಿದೆ ನೋಡಿ, ಮಳೆ ಬಿತ್ತಲ್ಲ, ಫುಲ್ ಗ್ರೀನ್ರಿ, ಎಲ್ಲ ಚಿಗುರು ಬಿಟ್ಟಿದೆ ಗಿಡಗಳು ಎಲ್ಲ, ಮರಗಳೆಲ್ಲ. ಈ ತರ ಬಂದ್ಬಿಟ್ರೆ ಖುಷಿನೋ ಖುಷಿ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನ್ ನೋಡಿದ್ಯಾ? ನೀನ್ ಹೊರಗ್ ಬಾ, ಇನ್ನು ತೋರಿಸ್ತೀನಿ. ಈ ಗಾಳಿ ಕುಡಿಬೇಕು ನಾವು. ಬೆಂಗಳೂರಲ್ಲಿ ಏನ್ ಕುಡಿಯೋದು ಗಾಳಿ, ಈ ಗಾಳಿ ಕುಡಿಬೇಕು. ಅಲ್ಲಿ ಬರೇ ಹೊಗೆ ಧೂಳು. ಯಾವ ಏರಿಯಾಗ ಹೋದ್ರು ಫುಲ್ ಧೂಳು, ಆಮೇಲೆ ಫುಲ್ ಹೊಗೆ. ಮನೆಗ್ ಬಂದು ಮೂಗಲ್ ಕೈ ಹಾಕಿಂಗ್ ಅಂದ್ರೆ ಫುಲ್ ಕಪ್ಪಗ್ ಬರುತ್ತೆ. ಗೊತ್ತಾ ಬೆಂಗಳೂರು ಜೀವನ ಹಂಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಮಧುವಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಲ್ಲೇ ನೋಡಿ ನಮ್ಮ ಚಾನಲ್ ಕಾಣಿಸ್ತಾ ಇದೆ, ಮಧುವಿನ್ ಕನ್ನಡ ಅಂತೇಳಿ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಅಲ್ಲೇ ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ನೋಟಿಫಿಕೇಶನ್ ಒತ್ತೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ನೋಟಿಫಿಕೇಶನ್ ಒತ್ತಿ. ಸೊ ಇವತ್ತು ವಿಡಿಯೋ ಇಷ್ಟೇ. ನಾನು ಒಂದು ಎಕ್ಸ್ಪಲ್ಸ್ ಗ್ರೂಪ್ ಜೊತೆ ರೈಡ್ ಬಂದಿದ್ದೀವಿ. ಸೊ ಅರೌಂಡ್ ನಮಗೆ ಒಂದು 130 ಏನೋ ಬೈಕ್ ಹೇಳ್ತಾ ಇದ್ರು. ಬಟ್ 100ಗಿಂತ ಜಾಸ್ತಿ ಬೈಕ್ಸ್ ಎಲ್ಲ ಹೀರೋ ಎಕ್ಸ್ಪಲ್ಸ್ ಬೈಕ್ಸ್ ಬಂದಿದ್ದೀವಿ ನಾವು. ಅಂಡ್ ರ್ಯಾಲಿ ಎಡಿಷನ್ಸು, ನಾರ್ಮಲ್ ಎಡಿಷನ್ಸು, V2 V4 ಎಲ್ಲ ಇದ್ದಾವೆ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ನಾನು ತುಂಬ ದಿನ ಆಯಿತು, ಎಲ್ಲ ಸಿಟಿ ಒಳಗಡೆನೇ ಇರ್ತೀವಿ. ಈ ಥರ ಹೊರಗಡೆ ಬಂದರೆ ತುಂಬ ಖುಷಿ.
ನೋಡಿ ಹಳ್ಳಿ ಕಡೆ ಅಂಡ್ ಈ ಹಳ್ಳಿ ರೋಡ್ಗಳು ನೋಡಿ ಒಂಥರ ಓಡ್ಸಕ್ ಒಂಥರ ಮಜಾ ಗಾಡಿಗಳು, ಆ ಖುಷಿನೇ ಬೇರೆ ಇರುತ್ತೆ. ಫುಲ್ ಎಲ್ಲ ಈ ಕಡೆ ಆ ಕಡೆ ಗ್ರೀನರಿ, ತೋಟಗಳು, ಗದ್ದೆಗಳು ಇವೆಲ್ಲ ನೋಡ್ಕೊಂಡು ಆ ಒಂದು ಗಾಳಿ ಇದೆಯಲ್ಲ, ಒಂದು ಒಳ್ಳೆ ತಣ್ಣಗಿರೋ ಗಾಳಿ. ಸೊ ಇದನ್ನೆಲ್ಲ ಸೇವಿಸೋದಂದ್ರೆ ಒಂಥರ ಒಳ್ಳೆ ಮಜಾ. ಸೊ ಹಾಗಾಗಿ ಯಾರ್ಯಾರು ಹಳ್ಳಿನಲ್ಲಿ ಜೀವನ ಮಾಡ್ತಾರೆ, ಯಾರ್ಯಾರು ಹಳ್ಳಿನಲ್ಲಿ ವಾಸ ಇದ್ದಾರೆ, ಅವರೆಲ್ಲ ತುಂಬಾ ಲಕ್ಕಿ ಪರ್ಸನ್ಸ್. ನಿಮ್ಮ ಅಪ್ಪ ಕೊಡ್ತಾನೆ. ಸುಮ್ಮನೆ ಬೆಂಗಳೂರು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಂದು ಜೀವನ ಮಾಡ್ತೀವಿ, ಬೆಂಗಳೂರಲ್ಲಿ ಇದ್ದಾನಪ್ಪ ಅಲ್ಲಿ ಕೆಲಸ ಮಾಡ್ತಾನೆ, ಏನಿಲ್ಲ. ಹಳ್ಳಿನಲ್ಲೂ ಇವತ್ತು ದುಡಿಬೋದು, ಕೈ ತುಂಬಾ ದುಡಿಬೋದು. ಸೊ ಅದೇ ತರ ಒಳ್ಳೆ ಆರೋಗ್ಯ ಕಾಪಾಡ್ಕೊಬೋದು, ಒಳ್ಳೆ ಗಾಳಿ, ಒಳ್ಳೆ ನೇಚರು. ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದೆಲ್ಲ ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ನನಗೆ. ಸೊ ಯಾಕೆಲ್ಲ ರೈಡರ್ಸ್ ಎಲ್ಲ ಇಲ್ಲಿ ನಿಲ್ಸಿಬಿಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ನಾನು. ಸೊ ಡ್ರೋನ್ ಶಾಟ್ ಏನೋ ತೆಗಿತಾ ಇದ್ದಾರೆ, ಹಾಗಾಗಿ ಡ್ರೋನ್ಗೆ ಸಾರಿ. ಬ್ರೋ ಇದೆಲ್ಲಿ ಮೊನ್ನೆ ತಗೊಂಡ್ರಾ ಇದು? ಹಾ, ನೀ ಗಾರ್ಡ್ಸ್. ಇದು ಬರೇ ಎಲ್ಬೋ ಗಾರ್ಡ್ಸ್ ತಗೊಂಡಿಲ್ಲ, ನೀ ಗಾರ್ಡ್ಸ್ ಮಾತ್ರನಾ? ನಾನು ಬುಕ್ ಮಾಡಿದೆ ಆನ್ಲೈನಲ್ಲಿ, ಇನ್ನೂ ಬಂದೇ ಇಲ್ಲ ಬ್ರೋ ಅದು. ಬೂಟನ್ನು ಮತ್ತೆ ಇದು ಬುಕ್ ಮಾಡಿದೆ. ಹೌದಾ, ನಿಮಿಷ. ಸೊ ಫಾರ್ ಟೇಕಿಂಗ್ ವಿಡಿಯೋಸ್ ಓನ್ಲಿ ವಿ ಸ್ಟಾಪ್ಡ್ ಹಿಯರ್. ಹಾಂ ಹಾಂ, ಕಾರ್ ಬರೋದಕ್ಕೆ ಹಂಗೆ ಎರಡೇ ಲೈನ್ ಬಂದ್ಬಿಡಿ. ಸೊ ನೋಡಿ, ಟೂ ಲೈನ್ ಅಷ್ಟೇ. ಹಾಯ್. ಓಕೆ, ನಾನೇನೋ ಮಾತಾಡ್ತಾ ಇದ್ದೆ ಅಷ್ಟೊತ್ತಿಗೆ ಇಲ್ಲೆಲ್ಲ ಗಾಡಿಗಳು ಫುಲ್ಲು ನಿಂತ್ಕೊಂಡು ಗ್ರೌಂಡ್ ಶಾಟ್ ಅದು ಇದು ವಿಡಿಯೋಸ್ ಅಂತ. ಓಕೆ, ಸೊ ನೋಡಿ ಎಷ್ಟು ಹಳ್ಳಿ ಕಡೆ ಬಂದ್ಬಿಟ್ರೆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಬೆಟ್ಟ, ಗ್ರೀನರಿ ಸ್ಟಾರ್ಟ್ ಆಯ್ತು, ಮಳೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೆಲ್ಲ ಫುಲ್ ಗ್ರೀನರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇನ್ನ ರೈಡ್ಗಳು ಸ್ಟಾರ್ಟ್ ಮಾಡಬೇಕು. ಇನ್ನು ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲೆಲ್ಲೂ ಹಚ್ಚ ಹಸಿರಿಂದ ಕೂಡಿರುತ್ತೆ. ಸೊ ಚೆನ್ನಾಗಿದೆ ಇದು. ಅದು ಬೆಟ್ಟಕ್ಕೆ ಬರ್ತಾ ಇದೀವಿ. ಇನ್ನು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಬೆಟ್ಟಕ್ಕೆ. ಸೊ ಇಲ್ಲೇ ಆರ್ಚ್ ಎಲ್ಲ ಇದೆ ನೋಡಿ, ಆರ್ಚ್ ಕಟ್ಟಿದ್ದಾರೆ ಇಲ್ಲೇ. ಓ, ವನ್ಯಜೀವಿ ವಲಯಕ್ಕೆ ಸ್ವಾಗತ. ಯಾವ್ದಿದು? ಕೋಡಿಹಳ್ಳಿ. ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಓಕೆ, ಅಲ್ಲಿವರೆಗೂ ಬನ್ನೇರುಘಟ್ಟ ಇಂದ ಹಿಡಿದು ಇಲ್ಲಿವರೆಗೂ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ, ಇಲ್ಲಿ ಬೋರ್ಡ್ ಕ್ಲಿಯರ್ ಆಗಿ ಹಾಕಿದ್ದಾರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ. ಸೊ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಮನೆ ನೋಡಿ ಹೆಂಗಿದೆ ಚಿಕ್ಕದಾಗಿ. ಏನ್ ಗುರು, ಈ ದಾರಿ ಎಲ್ಲ ಫುಲ್ ಎಕ್ಸ್ಪಲ್ಸ್ಗಳೇ ತುಂಬೋಗಿದಾವೆ. ಆಹಾ ಆಹಾ, ಎಲ್ಲಾದ್ರೂ ಬೀಳ್ಸ್ಬಿಟ್ಟಿರ ಗುರು. ಹಾಯ್ ಬ್ರೋ.
ಸೊ ಇದೇ ನಮಗೆ ತುಂಬಾ ಕಷ್ಟ ಅನ್ಸೋದು. ಹೋಗ್ಬಿಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿ ಡೆಸ್ಟಿನೇಷನ್ಗೆ, ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಅಂತ ಯಾಕೆ ಈ ತರ ಸೀರಿಯಸ್ಲಿ. ನೋಡಿ ಇಲ್ಲಿ ಏನಾಯ್ತಪ್ಪ, ಇವ್ರ ಗಾಡಿಗೆ ಏನಾಯ್ತು ಬ್ರೋ? ಏನೋ ಬೀಳ್ಸ್ಕೊಂಡಿದ್ದಾರೆ. ಒಬ್ರು ನಿಂತ್ಕೊಂಡ್ರೆ ಎಷ್ಟು ಜಾಮ್ ಆಗ್ಬಿಡುತ್ತೆ ನೋಡಿ, 1 2 ವೀಲರ್ ಇಂದ. ಸೊ ಅಷ್ಟು ಹದಗೆಟ್ಟಿದೆ ಬೆಂಗಳೂರು ವಾತಾವರಣದಲ್ಲಿ. ಏನ್ ಆ ವೆಹಿಕಲ್ಸ್, ಟ್ರಾಫಿಕ್ಗಳು, ಸೌಂಡ್ಗಳು ಕೇಳಿ 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 ಇಂಥ ಕಡೆ ಬಂದ್ಬಿಟ್ಟು ನೆಮ್ಮದಿಯಾಗಿ 1 2 ದಿನ ಇದ್ಬಿಟ್ರೆ ಅದು ಖುಷಿನೇ ಬೇರೆ. ಬಟ್ ಇಲ್ಲೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಇರಕ್ ಬಿಡಲ್ಲ ಬಿಡಿ. ನಮ್ದು ಓನ್ ಪ್ಲೇಸ್ ಇರ್ಬೇಕು, ಈ ತರ ಹಳ್ಳಿ ಕಡೆ ಅಲ್ಲಿ ಹೋಗಿ ಇರ್ಬೇಕು. ನಮ್ಗಿದೆ ದೊಡ್ಡಬಳ್ಳಾಪುರ ಹತ್ರ, ಹಂಗೆ ಬೇಜಾರಾದ್ರೆ ಹೋಗ್ಬಿಟ್ಟು 2 3 ದಿನ ಇದ್ಬಿಡ್ತೀನಿ ನಾನು. ಸೊ ಹಾಗೆ ಸಖತ್ತಾಗಿದೆ ಇದು. ಹೋಗ್ತಾ ಇದ್ರೆ ಮೇ ಬಿ ಹೋಗ್ತಾ ಹೋಗ್ತಾ ಬೆಟ್ಟ ತರ ಹತ್ಕೊಂಡು ಹೋಗ್ತಾ ಇದೀವಿ. ಹಾ, ಅಂದ್ರೆ ರೋಡ್ ಚೆನ್ನಾಗಿದೆ ಬಟ್ ಗೊತ್ತಾಗಲ್ಲ. ಅಪ್ ಅಂಡ್ ಡೌನ್ಸ್ ಇದೆ ನೋಡಿ, ಅದೆಲ್ಲ ಅಪ್ಪಲ್ಲಿ ಬಂದ್ವಿ, ಈಗ ಸ್ವಲ್ಪ ಡೌನ್ ಮತ್ತೆ ಅಪ್ಪು. ನೋಡಿ ಎಷ್ಟು ಸಖತ್ತಾಗಿದೆ. ವೈ ಬ್ರೋ ಆಲ್ವೇಸ್ ಸ್ಟಾಪಿಂಗ್. A few moments later. ಡ್ರೋನು, ಇಲ್ಲಿ ಡ್ರೋನು. ನಾವು ಹೋಗ್ತಾ ಇರ್ತೀವಿ, ಅವ್ರು ಹಂಗೆ ಶೂಟ್ ಮಾಡ್ಕೊಳಕ್ ಏನು? ಸೀರಿಯಸ್ಲಿ ಇಟ್ಸ್ ಟೂ ಬ್ಯಾಡ್. ನಿಲ್ಸಿ ನಿಲ್ಸಿ ಶೂಟ್ ತಗೊಂಡು ಅಲ್ಲ, ಹಾಗೆ ನಾವು ಹೋಗ್ತಾ ಇದ್ರೆ ಶೂಟ್ ಮಾಡ್ಕೊಂಡ್ರೆ ಆಗಲ್ಲ ಒಬ್ರು. ಹಾ, ಹೌದು ಹೌದು. ಅಲ್ಲ, ಅವ್ರು ಡ್ರೋನ್ ಶಾಟ್ ಬೇಕಾ? ನಾವು ಹಾಕೊಂಡ್ ಬಿಟ್ಕೊಂಡಿರ್ಲಿ. ಸೊ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ನೇಚರ್ ಕರ್ಕೊಂಡ್ ಬರ್ತಾರೆ ಅಂತ. ತುಂಬಾ ಚೆನ್ನಾಗಿದೆ. ಹೌದು, ಹಳ್ಳಿ ಬಂತು. ಸೊ ಹಳ್ಳಿಗೆ ರೀಚ್ ಆದ್ವಿ. ಇಲ್ಲಿ ಒಂದು ಆರ್ಚ್ ಮತ್ತೆ. ಸೊ ಯಾವುದೋ ಕೆರೆ ಕುಂಟೆ ಇದು ಕೆರೆ ಅಂತಲ್ಲ, ಕುಂಟೆ ಇದು.